ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಂಗೋಲಿ ಚಿತ್ರಗಳನ್ನೆಲ್ಲ ಬಿಡಿಸ್ತೇನೆ. ವಿಶೇಷವಾಗಿ ಮೆಟ್ರೋದವರು ಇದನ್ನು ಗಮನ ತೆಗೆದುಕೊಂಡು ನಮಗೆ ಒಳ್ಳೆ ರೀತಿಯಂಥ ಅವಕಾಶ ಮಾಡಿದ್ದಾರೆ. ರಂಗೋಲಿಯಲ್ಲಿ ಯಾಕೆ ಅಂತಂದರೆ, ನಾನು ಅಂತಾರಾಷ್ಟ್ರೀಯ ರಂಗೋಲಿ ದಿನಾಚರಣೆ ಆಗಬೇಕು ಎಂಬ ಉದ್ದೇಶದಿಂದ ನಮ್ಮ ಜನಪದ ಕಲೆ ಏನಿದೆ ಅದನ್ನು ಒಳ್ಳೆ ರೀತಿಯಾಗಿ ಮಕ್ಕಳಿಗೆ ಎಲ್ಲರಿಗೂ ಹೊಸ ರೀತಿಯಂತಹ ಶಿಕ್ಷಣ ವ್ಯವಸ್ಥೆ ಬರ್ತಾ ಇದೆ, ಅದರಲ್ಲಿಯೂ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು, ಮಕ್ಕಳಿಗೆ ನಮ್ಮ ಜನಪದ ಕಲೆಯ ಬಗ್ಗೆ ತಿಳಿಸ್ಕೊಡಬೇಕು ಎಂಬ ಉದ್ದೇಶದಿಂದ ಇದನ್ನು ನ್ಯಾಷನಲ್ ಹೆರಿಟೇಜ್ ರೀತಿಯಾಗಿ ಸರ್ಕಾರ ಸ್ವೀಕಾರ ಮಾಡಬೇಕು ಎಂಬ ಉದ್ದೇಶದಿಂದ ರಂಗೋಲಿ ಬರೀ 2 ಚುಕ್ಕೆ 4 ಗೀಟ್ ಅಷ್ಟೇ ಅಲ್ಲ, ಏನು ಬೇಕಾದ ರಂಗೋಲಿಯಲ್ಲಿ ಮಾಡ್ಬೋದು ಎಂಬ ಉದ್ದೇಶದಿಂದ ನಮ್ಮ ಕಲೆ ಹೀಗೆ ಬಿಟ್ಟರೆ ನಶಿಸಿ ಹೋಗುತ್ತೆ. ಹಾಗಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಜನಪ್ರೇಮ ಇದಕ್ಕೆ ಸಿಗಬೇಕು, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಎಂಬ ವಿಶೇಷದಿಂದ ಸಮಾಜದಲ್ಲಿ ಏನೆಲ್ಲ ಆಗುತ್ತೆ ಎಲ್ಲದರ ಬಗ್ಗೆ ನಾನು ರಂಗೋಲಿ ಮಾಡುವಂತಹ ಕಲಾವಿದ. ಮೂಲತಃ ನಾವು ಪುರೋಹಿತರು, ಹಾಗಾಗಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಒಂದು ಹಬ್ಬ ನಮಗೆ. ಹಾಗಾಗಿ ನಮ್ಮ ಏನೆಲ್ಲ ಕನ್ನಡದ್ದು ವೈಶಿಷ್ಟ್ಯತೆ ಇದೆ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಈ ರೀತಿಯಾಗಿ ಎಲ್ಲ, ಮತ್ತು ಆ ಕಲರು ಕೂಡ ಏನಿದೆ ವರ್ಣಗಳು, ಅದು ಅರಿಶಿಣ ಕುಂಕುಮ ನಮ್ಮ ಬಾವುಟದ ವರ್ಣವನ್ನು ಅಲ್ಲಿ ಮಿಶ್ರಣ ಮಾಡಿಕೊಂಡು ಮೆಟ್ರೋ ವತಿಯಿಂದ ಇದು 2 ದಿನಗಳ ಸಮಯ ತೆಗೆದುಕೊಂಡು ದೊಡ್ಡ ಮಟ್ಟದಲ್ಲಿ 8 ಅಡಿಯಿಂದ 8 ಅಡಿ ವಿಶಾಲವಾದಂತಹ ಗಾತ್ರದಲ್ಲಿ ಈ ರಂಗೋಲಿಯನ್ನು ನಾವು ರಚಿಸಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ.